ಹಲೋ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್ಗೆ. ನೀವು ನೋಡ್ತಾ ಇದ್ದೀರಾ ಗೋವಾ ಎಪಿಸೋಡ್ ನಂಬರ್ 2 ಡೇ 2. ಇವತ್ತಿನ ಪ್ಲ್ಯಾನ್ ಏನು ಅಂತಂದರೆ ಸ್ನೋ ಪಾರ್ಕ್ ಮುಗಿಸ್ಕೊಂಡು ಹಾಗೆ ಅಲ್ಲಿ ಸಮುದ್ರದ ಹತ್ರ ಹೋಗಿ ಆಟ ಆಡೋಣ ಅಂತ. ಇವತ್ತು ವಾಟರ್ ಸ್ಪೋರ್ಟ್ಸ್ ಆಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬನ್ನಿ ಹಾಗಾದ್ರೆ ಸ್ನೋ ಪಾರ್ಕ್ ಹೇಗಿದೆ ನೋಡ್ಕೊಬರೋಣ. ನೀವು ತೊಗೊಂಡಿರೋ ಟಿಕೆಟ್ನ ಇಲ್ಲಿ ತೋರಿಸಿದ್ರೆ ಇಲ್ಲಿ ನಿಮಗೆ ಶೂ ಕೊಡ್ತಾರೆ, ನಿಮಗೆ ಕಾಸ್ಟ್ಯೂಮ್ಸ್ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ. ನಿಮಗೆ ಎಂಟ್ರಿ ಟಿಕೆಟ್ ಬಂದು 600 ಪರ್ ಪರ್ಸನ್ ಆಗಿರುತ್ತೆ. ಇಲ್ಲಿ ಬಂದರೆ ನಿಮಗೆ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಶೂ ಮತ್ತು ಒಳಗಡೆ ತುಂಬ ಚಳಿ ಇರುತ್ತಲ್ಲ, ಅದಕ್ಕೆ ಅದರಾದಂಥ ಒಂಥರ ಕಾಸ್ಟ್ಯೂಮ್ ಇರುತ್ತೆ, ಒಂಥರ ಶೂ, ಬ್ಲೇಸರು ಮತ್ತು ಕೋಟ್ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ. ಟೋಕನ್ ಕೊಟ್ಟಿದ್ದಾರೆ ಚಪ್ಪಲಿ ಬಿಡೋಕ್ಕೆ 58. ಇಲ್ಲೂ ಬ್ಯಾಗ್ ಮೇಲೂ 58 ಅಂತ ಇದೆ, ನೋಡ್ಬೋದು, ನಿಮಗೆಲ್ಲ ಕಾಣಿಸುತ್ತೆ. ಬರಬೇಕಾದ್ರೆ ಅದೇ ನಂಬರ್ ನೀವು ತೋರಿಸಿದ್ರೆ ಅದೇ ನಂಬರ್ ಎತ್ತಿ ಬ್ಯಾಗ್ನ ಕಲೆಕ್ಟ್ ಮಾಡಿಕೊಡ್ತಾರೆ ನಿಮಗೆ. ನಮ್ಮ ಚಪ್ಪಲಿಗಳನ್ನ ಹ್ಯಾಂಡ್ ಓವರ್ ಮಾಡಾಯಿತು. ಇವಾಗ ಅವ್ರ ಚಪ್ಪಲಿಗಳನ್ನ ನಾವು ಹಾಕೊಳ್ಳೋ ಸಮಯ. ಬನ್ನಿ ಇವಾಗ ಚಪ್ಪಲಿ ಹಾಕ್ಕೊಳ್ಳೋಣ, ಶೂ ಹಾಕ್ಕೊಳ್ಳೋಣ. ನಮ್ಮನ್ನ ಸೈಜ್ ಹೇಳಬೇಕು ಅವ್ರಿಗೆ. ಸೈಜ್ ಹೇಳಿದ್ರೆ ಅವರೇ ಆ ಥರ ಸೈಜ್ ಹುಡುಕಿ ಕೊಡ್ತಾರೆ. ಶೂ ಬಂತು. ಇವಾಗ ಇದನ್ನು ಟ್ರೈ ಮಾಡೋಣ, ಬನ್ನಿ ಹಾಕ್ಕೊಂಡು ಹೋಗೋಣ. ಹಾಕ್ಕೊಳ್ಳೋಕ್ಕೆ ಅಂತಲೇ ಒಂದು ಜಾಗ ಮಾಡಿರ್ತಾರೆ, ಕೂತ್ಕೊಂಡು ಹಾಕೊಬೋದು. ಸಾಕ್ಸ್ ಕೊಟ್ಟಿದ್ದಾರೆ ಅವರೇ. ಎಲ್ಲ ಪರ್ಫೆಕ್ಟ್ ಆಗೈತೆ ಗುರು, ನನ್ನ ಸೈಜ್ ಕೊಟ್ಟವ್ರೆ. ಒಳಗಡೆ ಅಂತೂ ಫುಲ್ಲು ಕೋಲ್ಡ್ ಇರುತ್ತೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಸ್ನೋ ಪಾರ್ಕ್ ಬರ್ತಾ ಇರೋದು. ನೀವು ಏನಾದ್ರು ಗೋವಾಗೆ ಬಂದರೆ ಈ ಥರ ಸ್ನೋ ಪಾರ್ಕ್ ಮಿಕ್ಸ್ ಮಾಡಬೇಡಿ. ಈ ಥರ ಬಿಸಿಲು ಟೈಮಲ್ಲೂ ಮತ್ತು ಈ ಥರ ಬಿಸಿಲು ಟೈಮಲ್ಲಿ ಸ್ನೋ ಪಾರ್ಕ್ ಬಂದರೆ ಅದು ಮಜಾನೇ ಬೇರೆ. ಈ ಥರ ಬಾಡಿ ಎಲ್ಲ ಕೂಲ್ ಮಾಡಿಬಿಡುತ್ತೆ, ಆರಾಮಾಗಿರ್ಬೋದು. ಮತ್ತು ಅಲ್ಲಿ ಆಟ ಆಡೋದು, ಜಾರ ಬಂಡಿ ಎಲ್ಲ ಇರುತ್ತೆ. ಒಂಥರ ಚಿಕ್ಕ ಮಗು ಆಗ್ಬಿಡ್ತೀನಿ ನಾನು ಈ ಥರ ಜಾಗಕ್ಕೆಲ್ಲ ಬಂದರೆ. ಜಾಕೆಟ್ ಹಾಕೊಳ್ಳೋ ಸಮಯ, ಬನ್ನಿ ಇವಾಗ ಜಾಕೆಟ್ ಹಾಕೊಳ್ಳೋಣ. ಸೈಜ್ ಹೇಳಿದ್ರೆ ಅವರೇ ಕೊಡ್ತಾರೆ. ಇದೆಲ್ಲ ಗುರು ಜಾಕೆಟ್ ಬಂತು ಗುರು, ಬನ್ನಿ ಹಾಕೊಳ್ಳೋಣ. ಹಾಕ್ಕೊಂಡು ಫಸ್ಟು ಹೋಗ್ಬಿಡೋಣ. ನಾನು ಫುಲ್ಲು ಕ್ಯೂರಿಯಾಸಿಟಿ ಆಗಿದ್ದೀನಿ ಸ್ನೋ ಪಾರ್ಕ್ ಹೆಂಗಿರುತ್ತೆ ಅಂತ. ಹಾಕೊಳ್ಳೋಣ ಗುರು. ಪರ್ಫೆಕ್ಟ್ ಆಗೈತೆ. ಮನೆಗೆ ಎತ್ಕೊಂಡು ಹೋಗ್ಬಿಡ್ಬೋದು, ಆದರೆ ತಿರ್ಗಾ ಇದನ್ನ ಹ್ಯಾಂಡ್ ಓವರ್ ಮಾಡಬೇಕು. ಕ್ಯಾಪ್ಸು, ಗ್ಲೌಸ್ ಎಲ್ಲ ಇವಾಗ ಕೊಡ್ತಾರೆ ಎಂಟ್ರೆನ್ಸ್ ಆಗ್ತಾ ಇರ್ಬೇಕಾರೆ. ಇವಾಗ ಅದನ್ನ ಹಾಕ್ಕೊಳ್ಳೋಣ. ಕ್ಯಾಪ್ಸು, ಗ್ಲೌಸು. ಪಂಚಭೂತಗಳು ಅಂದರೆ ನೀರು, ಗಾಳಿ, ವಾಯು, ಮಣ್ಣು, ಆಕಾಶ, ಭೂಮಿ ಎಲ್ಲ ಪಂಚಭೂತಗಳು. ನೈಕಿ ಬ್ರ್ಯಾಂಡು ಟೊಪ್ಪಿ. ನೀಟಾಗಿ ಕವರ್ ಮಾಡ್ಕೋಬೇಕು. ಹೆಂಗಾಗುತ್ತೋ ಗೊತ್ತಿಲ್ಲ, ಫುಲ್ ಚಳಿ ಇರುತ್ತೆ ಒಳಗಡೆ. ಚೆನ್ನಾಗಿ ಕಾಣಿಸ್ತಾ ಇದೀನ ಗುರು. ಫುಲ್ಲೆಲ್ಲ ಕವರ್ ಆಗಿದ್ದಾಯಿತು. ಇವಾಗ ಎಂಟ್ರಿ ಆಗೋಂಥ ಸಮಯ. ಎಂಟ್ರಿ ಹಾಕ್ಕೊಂಡು ಡೋರ್ ಓಪನ್ ಮಾಡ್ಕೊಂಡು ನಾವೇ ಒಯ್ತಾ ಇರಬೇಕು. ಬಂದೋ ಗುರು, ಬಂದೋ. ವಾವ್, ಮ್ಯೂಸಿಕ್ಕು ಮ್ಯೂಸಿಕ್ಕು. ಫುಲ್ಲು ಕೋಲ್ಡ್ ಐತೆ ಗುರು ಇಲ್ಲಂತೂ. ಹೊಗೆಲ್ಲ ಬರ್ತೈತೆ ಬಾಯಿಂದ. ಸಾಂಗಲ್ಲಿ ಡ್ಯಾನ್ಸ್ ಮಾಡಬೇಕು ಅನಿಸ್ತೈತೆ ನನಗಂತೂ. ಕೆಳಗಡೆ ಹೋಗೋಣ ಇವಾಗ, ಅವ್ರ ಜೊತೆ ನಾವು ಡ್ಯಾನ್ಸ್ ಆಡೋಣ. ಇದು ನಾವು ಮಾಡಿರೋ ಕೆಳಂಗೆಟ್ಟ ಬೀಚಿಂದ 3.5 ಕಿಲೋಮೀಟ್ರ್ ಇದೆ. ಪರ್ ಪರ್ಸನ್ಗೆ 600 ರೂಪಾಯಿ ಚಾರ್ಜ್ ಮಾಡ್ತಾರೆ. ಪ್ಲಸ್ಸು ಕ್ಯಾಮ್ರಾ ಏನಾದ್ರು ತೊಗೊಂಬಂದರೆ ಅದಕ್ಕೆ 1 ರೂಪಾಯಿ ಕೂಡ ಚಾರ್ಜ್ ಮಾಡಲ್ಲ. ಫ್ರೀಯಾಗಿ ನಾವು ಎಷ್ಟು ಬೇಕಾದ್ರೂ ಶೂಟ್ ಮಾಡ್ಕೊಬೋದು. ಬೇರೆ ಕಡೆ ಎಲ್ಲ ಹೋದರೆ ಕ್ಯಾಮ್ರಾಗೆ ಚಾರ್ಜ್ ಮಾಡ್ತಾರೆ, ಆದರೆ ಇಲ್ಲಿ ಕ್ಯಾಮ್ರಾಗೆ ಚಾರ್ಜ್ ಮಾಡಲ್ಲ. ನೀವು ನೋಡ್ತಾ ಇರ್ಬೋದು.
ಕುತ್ಕೊಳ್ಳೋಂಥ ಸಮಯ. ಬನ್ನಿ ಕುತ್ಕೊಳ್ಳೋಣ. ಇಲ್ಲಂತೂ ಫುಲ್ ಐಸ್ಕೋಬೇಕು, ಎಲ್ಲ ಕೋಲ್ಡ್ ಆಗ್ತೈತೆ ಕುತ್ಕೊಂಡು. ಇಲ್ಲಿ ನಾನು ರಾಜ, ಇವರೆಲ್ಲ ಎಂಟರ್ಟೈನ್ಮೆಂಟ್ ತಗೋತಾ ಇದ್ದಾರೆ. ದಾರ ಕೊಟ್ಟಿದ್ದಾರೆ ಇವರೇ. ಬೆಟ್ಟ ಅಂತ ಸಮಯ ಬಂತು, ಬನ್ನಿ ಬೆಟ್ಟ ಹತ್ತೋಣ. ಬೆಟ್ಟ ಹತ್ತೋಣ ಗುರು. ಅದೇ ಇವರೇ ಮಾಡಿದ ಮಾಡ್ರನ್ ಬೆಟ್ಟ ಇದು. ಹತ್ತೋಣ ಗುರು, ಹತ್ತೋಣ. ಜಾರ್ ಬಿದ್ದರೆ ಕೈ ಕಾಲು ಮುರಿಯೋದಂತೂ ಗ್ಯಾರಂಟಿ. ಹುಷಾರಾಗಿರ್ಬೇಕು. ಟ್ರೈ ಮಾಡ್ತಾ ಇದ್ದೀನಿ, ಕ್ಯಾಮ್ರಾ ಬೇರೆ ಐತೆ ಗುರು, ಭಯ. ಹತ್ಬಿಟ್ಟೆ ಗುರು, ಹತ್ಬಿಟ್ಟೆ. ಇನ್ನೇನು ಒಂಚೂರು ಆದ್ರೂ ಭಯ. ಸುಮ್ಮನೆ ಏನಿಕಪ್ಪ, ಏನೋ ಬಂದು ಏನೋ ಮಾಡ್ಕೊಂಡ್ಬಿಡ್ತೀನಿ ಅಂತ. ಅಮ್ಮ ಆಂಜನೇಯ, ಹತ್ಬಿಟ್ಟೆ ಗುರು. ಬೇರೆಯವರೆಲ್ಲ ದಾರ ಹಿಡ್ಕೊಂಡು ಹತ್ರ, ನಾನು ಹಂಗೆ ಹತ್ಬಿಟ್ಟೆ. ಹತ್ಬಿಟ್ಟೆ ಗುರು, ಹತ್ಬಿಟ್ಟೆ. ಜಾಸ್ತಿ ದೂರ ಏನಿಲ್ಲ, ತುಂಬ ಹತ್ರನೇ ಇರೋದು. ಕಾಣಿಸ್ಬೋದು, ಒಂದು 5 ಅಡಿ ಇದೆ ಅಷ್ಟೇ. ಇಲ್ಲಿ ನಿಮಗೆ 3 ಅವರ್ ಟೈಮ್ ಕೊಡ್ತಾರೆ. 3 ಅವರು ನೀವು ಇಲ್ಲೇ ಇದ್ದು ಎಂಜಾಯ್ ಮಾಡ್ಬೋದು. ಜಾರುತ್ತೆ ಬಿದ್ದೋದೆ ಇವಾಗ ತಾನೆ. ಹುಷಾರಾಗಿರ್ಬೇಕು, ಬಿ ಕೇರ್ಫುಲ್. ಸಮಯ ಬನ್ನಿ, ಇಲ್ಲೂ ಮಾಡಿದ್ದಾರೆ ಹಿಮದ ಕರಡಿ ಮನೆ. ಹೋಗೋಣ ಒಳಗಡೆ. ಹೋಗ್ತಾ ಇದೀವಿ ಹಿಮದ ಕರಡಿ ಮನೆಗೆ. ಫುಲ್ಲು ಕೋಲ್ಡ್ ಇದೆ, ಫುಲ್ಲು ಕೋಲ್ಡ್ ಗುರು. ಇಲ್ಲಂತೂ ಹಿಮದ ಕರಡಿ ಮನೆ ಫುಲ್ಲು ಕೋಲ್ಡ್ ಇಲ್ಲಿ. ಓ ಲೈಟ್ ಬಂದು ಬಂದಿದ ತಕ್ಷಣ ಲೈಟ್ ಬಂದ್ಬಿಡ್ತು. ಹಿಮದ ಕರಡಿ ಮನೆ ಗುರು, ಇದು ಹಿಮದ ಕರಡಿ ಮನೆ. ಈಗ ನಾವು ಹೋಗಿದ್ದು ಇದೇ ಹಿಮದ ಕರಡಿ ಮನೆಗೆ. ಚೆನ್ನಾಗಿತ್ತಾ?
ಹ್ಯಾಂಡ್ ಓವರ್ ಮಾಡೋ ಟೈಮ್ ಬಂತು. ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ಇಲ್ಲೇ ಅವರೇ ಪ್ಲೇಸ್ ಮಾಡಿರ್ತಾರೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಹೋಗೋಕ್ಕೆ. ನೋಡ್ಬೋದು ನೀವು. ಈಗ ನಾವು ಏನೇನು ಯೂಸ್ ಮಾಡಿರ್ತೀವಿ, ಏನೇನು ಇಸ್ಕೊಂಡಿರ್ತಾರ ಅದನ್ನು ತಿರ್ಗೋ ವಾಪಸ್ ಕೊಟ್ಟು ಹೋಗೋಣ. ಎಲ್ಲ ಫುಲ್ಲು ತುಂಬ ಕೋಲ್ಡ್ ಆಗಿರುತ್ತಲ್ಲ, ಅದಕ್ಕೆ ಇಲ್ಲಿ ಹಾಟ್ ಟೆಂಪ್ರೇಚರ್ ಅಂತ ಮಾಡಿರ್ತಾರೆ. ಇದನ್ನು ನಮ್ಮ ಬಾಡಿನ ಫುಲ್ ನಾರ್ಮಲ್ ಶೇಪ್ ಮಾಡುತ್ತೆ. ಮತ್ತು ಬಿಸಿ ಇಟ್ಕೊಬೋದು ಕೈಯೆಲ್ಲ. ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ಗುರು ಕೈಯೆಲ್ಲ.